ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ ಈ ಪೈಟ್ನಿ ಸಾರಿಗೆ ಯಾವ ಥರ ನಾವು ಸಿಂಗಲ್ ಸ್ಟೆಪ್ ಕ್ರೋಶಾ ಡಿಸೈನ್ನ ಹಾಕೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ನಾನು ಸಿಂಗಲ್ ಸ್ಟೆಪ್ ಡಿಸೈನ್ಗೆ 7 ಎಳೆ ದಾರನ ಪರ್ಪಲ್ ಕಲರ್ ದಾರನ ತೊಗೊಂಡಿದ್ದೀನಿ ಕಾಂಬಿನೇಷನ್ ಆಗಿ. ಇವಾಗ ನೋಡಿ, ನಾನು 10 ನಂಬರ್ ನೀಡಲ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು 7 ನಂಬರ್ ನೀಡಲ್ನಾದರೂ ಯೂಸ್ ಮಾಡ್ಬೋದು. ನನಗೆ ಇದರಿಂದ ಪ್ರಾಕ್ಟೀಸ್ ಇದೆ ಅಲ್ವಾ, ಹೀಗಾಗಿ ನಾನು 10 ನಂಬರ್ ನೀಡಲ್ನ ತೊಗೊಳ್ತಾ ಇದ್ದೀನಿ. ಇವಾಗ ನೋಡಿ, 7 ಎಳೆ ದಾರನ ಈ ಥರ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು. ಮೊದಲೇ ರೆಡಿ ಮಾಡಿ ಇಟ್ಕೊಂಡು ಈ ಥರ ಲೆಫ್ಟ್ ಹ್ಯಾಂಡ್ಗೆ ಸುತ್ಕೊಂಡು ಟೈಟಾಗಿ ಸುತ್ಕೊಂಡು ಇಟ್ಕೋಬೇಕು. ಈ ಥರ ಸುತ್ಕೊಂಡು ಇವಾಗ ನೋಡಿ, ಸಾರಿ ಪಲ್ಲು ಏನಿರುತ್ತಲ್ವ ಅದನ್ನು ನಮ್ಮ ಸ್ಟ್ರೇಟ್ ಇಟ್ಕೊಂಡು ಸ್ಟಾರ್ಟಿಂಗ್ ನಾವು ಈ ಥರ 2 ಕೈಗಳ ಸಹಾಯದಿಂದ ಈ ಥರ ತುದಿನ ಗಂಟು ಹಾಕಿ ನಾವು ಸೆಕ್ಯೂರ್ ಮಾಡಿ ಇಟ್ಕೋಬೇಕು. ಆನಂತರ ನೀಡಲ್ನ ಸಾರಿ ಒಳಗಡೆ ಹಾಕಿ ದಾರನ ಈ ಥರ ನಾನು ಯಾವ ಥರ ತೋರಿಸ್ತಿದ್ದೀನಿ ಆ ಥರ ನೀವು ಪ್ರಾಕ್ಟೀಸ್ ಮಾಡಿ, ಬಿಗಿನರ್ಸ್ ಆಗಿದ್ದರೆ ಬರುತ್ತೆ. ಈ ಥರ ನಾವು ನೀಡಲ್ನ ಸಾರಿ ಒಳಗೆ ಹಾಕಿ ದಾರನ ತೊಗೊಂಡು ಬರಬೇಕು. ಸ್ಲೋ ಆಗಿ ತೊಗೊಂಡು ಬಂದು ಅಲ್ಲಿ ನೀವು ಗಂಟನ್ನು ಟೈಟಾಗಿ ಹಿಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡಿ, ಅಂದರೆ ನಿಮ್ಮ ಡಿಸೈನ್ಸ್ ಬಿಟ್ಕೊಳ್ಳಲ್ಲ, ಸೆಕ್ಯೂರಾಗಿ ಇರುತ್ತೆ. ಈ ಥರ ಸ್ಟಾರ್ಟಿಂಗ್ ಯಾವಾಗಲೂ ನೀವು 2 ಟೈಮ್ಸ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ ತಕ್ಷಣ ಇವಾಗ ನೋಡಿ, ನಾವು ಡಿಸೈನ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. 2 ಚೈನ್ ತೊಗೋಬೇಕು. ಫಸ್ಟ್ 1 2 ಚೈನ್ ತೊಗೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲನ ದಾರನ ಈ ಥರ ಸುತ್ಕೊಂಡು ಪಕ್ಕದಲ್ಲಿ ಸಾರಿ ಒಳಗೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1 ಈ ಥರ ಮಾಡಿದರೆ ನಿಮಗೆ ಡಬಲ್ ಕ್ರೋಶಾ ಆಗುತ್ತೆ. ಡಬಲ್ ಕ್ರೋಶಾ ಆದ ತಕ್ಷಣ ನಾವಿಲ್ಲಿ 4 mm ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀವಿ. ಸಿಂಗಲ್, ನೀವು ವಿದೌಟ್ ಬೀಡ್ಸ್ ಕೂಡ ನಿಮಗೆ ಬೀಡ್ಸ್ ಇಷ್ಟ ಇಲ್ಲ ಅಂದರೆ ನೀವು ವಿದೌಟ್ ಬೀಡ್ಸ್ ಕೂಡ ಡಿಸೈನ್ನ ಮಾಡ್ಕೋಬೋದು. ಇಲ್ಲಿ ನಾನು ಗೋಲ್ಡ್ ಬೀಡ್ಸ್ನ 4 mm ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಬೀಡ್ಸ್ನ ನೀಡಲ್ ಒಳಗೆ ತೊಗೊಂಡು ಲಾಕ್ ಮಾಡಿಕೊಂಡು ನಾವೇನು 2 ಚೈನ್ ಮತ್ತು ಡಬಲ್ ಕ್ರೋಶಾ ತೊಗೊಂಡಿರ್ತೀವಲ್ವ, ಅದರ ಮಧ್ಯದಲ್ಲಿ ಹೋಗಿ ಅಲ್ಲಿ ನೋಡಿ ನಿಮಗೆ ಗ್ಯಾಪ್ ಕಾಣಿಸುತ್ತೆ. ಆ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬನ್ನಿ. ದಾರ ತೊಗೊಂಬಂದು 2ರಲ್ಲಿ 1 ಈ ಥರ ಒಂದು ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. ಅದೇ ಥರ ಅದೇ ಗ್ಯಾಪ್ನಲ್ಲಿ ಹೋಗಿ ನೀವು ಇನ್ನೊಂದು ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. ಇದೇ ಥರ ನೀವು ಕಂಟಿನ್ಯೂ ಆಗಿ ಒಂದು 5 ಇಲ್ಲ 6 ನಿಮಗೆ ಜಾಸ್ತಿ ಬೇಕಾದರೂ ಕೂಡ ಮಾಡ್ಬೋದು. ನಾನಿಲ್ಲಿ 6 ಡಬಲ್ ಕ್ರೋಶಾನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ 2 3 2ರಲ್ಲಿ 1 ಇದೇ ಥರ ನೀವು 1 ಗ್ಯಾಪ್ ಒಳಗೆ 5 ಇಲ್ಲ 6 ಡಬಲ್ ಕ್ರೋಶಾನ ತೊಗೊಳ್ಳಿ. ನೋಡಿ, ಇವಾಗ ನಾನು 1 2 3 4 ಡಬಲ್ ಕ್ರೋಶಾ ಆಗಿದೆ. ಇದೇ ಥರ ನೀವು ಇನ್ನೂ 2 ಡಬಲ್ ಕ್ರೋಶಾ, ನಿಮಗೆ ಡಿಸೈನ್ ಇನ್ನೂ ನಾಜೂಕಾಗಿ ಬೇಕು ಅಂತ ಅನಿಸಿದರೆ ನೀವು 4 ಮಾತ್ರ ತೊಗೋಬೋದು. ಇಲ್ಲ ನಮಗೆ ಜಾಸ್ತಿ ದೊಡ್ಡದಾಗಿ ಬೇಕು ಅಂದರೆ 6 7 8 ಆ ಥರ ಕೂಡ ತೊಗೋಬೇಕು. ಇವಾಗ ನೋಡಿ, ನಾನು ಇದು ಬ್ರೈಡಲ್ ಸೀರೆಗೂ ಈ ಥರ ಫಸ್ಟ್ ಸ್ಟೆಪ್ ಮಾಡಿದರೆ ಈ ಕಂಟಿನ್ಯೂ ನಾವು ಇದ್ರ ಮೇಲೆ ಬ್ರೈಡಲ್ ವರ್ಕ್ ಕೂಡ ಮಾಡ್ಬೋದು. ಇವಾಗ ನೋಡಿ, ಇಲ್ಲಿ ನಾನಿಲ್ಲಿ 6 ಡಬಲ್ ಕ್ರೋಶಾನ ಮಾಡ್ಕೊಂಡಿದ್ದೀನಿ. 6 ಡಬಲ್ ಕ್ರೋಶಾ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರನ ತೊಗೊಂಡು ಈ ಥರ ನೋಡಿ, ನಾವು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ತಕ್ಷಣ ಮತ್ತೆ ನಾವು ದಾರನ ಹೊರಗೆ ತೆಗೆದು ಇಲ್ಲಿ ನೋಡಿ ಕಾಣಿಸ್ತಿದೆಯಾ, ಈ ಥರ ಲಾಕ್ ಮಾಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ ತಕ್ಷಣ ದಾರನ ಹೊರಗೆ ಎಳೆದು ನೀಡಲ್ನಿಂದ ಒಂದು ಬೀಡ್ಸ್ನ ತೊಗೊಳ್ಳಿ. ನೀಡಲ್ನಿಂದ ಬೀಡ್ಸ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ತಕ್ಷಣ ಮತ್ತೆ ನಾವು ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಡಬಲ್ ಕ್ರೋಶಾ ಮಾಡ್ತಾಯಿದ್ದೀವಿ. 2ರಲ್ಲಿ 1 ಇದೇ ಥರ ನಾವು ಕಂಟಿನ್ಯೂ. ಇವಾಗ ನೀವು ಸ್ಟಾರ್ಟಿಂಗ್ ಫಸ್ಟ್ ಡಿಸೈನ್ ಒಳಗೆ ನೀವು ಎಷ್ಟು
ಕಂಬನ ಯೂಸ್ ಮಾಡಿದ್ದೀರಿ. ಅಂದರೆ ಎಷ್ಟು ಡಬಲ್ ಕ್ರೋಶನ ಹಾಕಿದ್ದೀರಿ ಸೇಮ್ ಕಂಟಿನ್ಯೂ ಅದನ್ನೇ ಹಾಕಿ. ಇವಾಗ ನೀವು ಫಸ್ಟ್ಗೆ 5 ಯೂಸ್ ಮಾಡಿದರೆ 5 ಡಬಲ್ ಕ್ರೋಶ ಹಾಕ್ಬೋದು, ಇಲ್ಲ 6 ಹಾಕಿದರೆ ಕಂಟಿನ್ಯೂ ಡಿಸೈನ್ ನೀವು 6 ಡಬಲ್ ಕ್ರೋಶನ ಯೂಸ್ ಮಾಡಿ. ಇವಾಗ ನೋಡಿ ನಾನು ಫಸ್ಟ್ಗೆ 6 ಹಾಕಿದ್ದೀನಲ್ವ, ಅದೇ ಥರ ನಾನು ಸೆಕೆಂಡ್ ಇದರಲ್ಲೂ 6 ಡಬಲ್ ಕ್ರೋಶನ ಹಾಕಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾಡಿ ಇವಾಗ ನೋಡಿ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರಾನ ತೊಗೊಂಡು ಸೀರೆ ಒಳಗೆ ನೀಡಲ್ ಹಾಕಿ ದಾರಾನ ಹೊರಗೆ ತೆಗೆದು ಎರಡರಲ್ಲಿ ಒಂದು ಈ ಥರ ಮಾಡಿ ಲಾಕ್ ಮಾಡಿ. ಇವಾಗ ನೋಡಿ ನಿಮ್ಗೆ ಡಿಸೈನ್ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ನೀವು ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ಸ್ಲೋ ಆಗಿ ಮಾಡಿ. ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡಿ, ಆವಾಗ ನಿಮ್ಮದು ಸೀರೆ ಸುಕ್ಕು ಬರಲ್ಲ. ಇಲ್ಲ ನೀವು ತುಂಬ ಎಳೆದು ಹಾಕಿದರೆ ಸೀರೆ ಸುಕ್ಕು ಬರುತ್ತೆ. ಇವಾಗ ನೋಡಿ ಮತ್ತೆ ನಾನು ಇದೇ ಥರ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ ಗ್ಯಾಪ್ನಲ್ಲಿ ಹೋಗಿ ನೀವೇನು ಲಾಕ್ ಮಾಡಿರ್ತೀರಲ್ವ ಅದೇ ಗ್ಯಾಪ್ ಒಳಗೆ ಹೋಗಿ ನೀವು 5-6 ಡಬಲ್ ಕ್ರೋಶನ ಮಾಡಿ. ಇದಕ್ಕೆ ನೀವು ಸ್ಲ್ಯಾಂಟಿಂಗ್ ಡಿಸೈನ್ ಕೂಡ ಅಂತಾರೆ, ಒನ್ ಸ್ಟೆಮ್ ಸ್ಲ್ಯಾಂಟಿಂಗ್ ಡಿಸೈನ್. ಇವಾಗ ನೋಡಿ ನಿಮಗೆಲ್ಲ ಆ ಡಿಸೈನ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. 6 ಆಯಿತಾ, ಮತ್ತು ಇದನ್ನು ನೀಡಲ್ ಮೇಲೆ ಈ ಥರ ತೊಗೊಂಡು ಇದು ಎಲ್ಲಿಗೆ ಬರುತ್ತೆ ಸೀರೆನ ಈ ಥರ ಸರಿಯಾಗಿ ಹಿಡ್ಕೊಂಡು ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ನ ಸೀರೆ ಒಳಗಡೆ ಹಾಕಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ ತಕ್ಷಣ ಈ ಥರ ಲೂಪ್ನ ಹೊರಗಡೆ ತೆಗೆದು ಬೀಡ್ಸ್ ಇನ್ಸರ್ಟ್ ಮಾಡಿದ ತಕ್ಷಣ ಈ ಥರ ಬೀಡ್ಸ್ ಲಾಕ್ ಮಾಡ್ಕೊಳ್ಳಿ. ಬೀಡ್ಸ್ ಲಾಕ್ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶೆ ತಗೊಳ್ಳಿ. ಇಲ್ಲಿ ನೋಡಿ ನಿಮಗೆ ನೀಡಲ್ ಮೇಲೆ 3 ಲೂಪ್ಸ್ ಇರುತ್ತೆ. ಕ್ಲಿಯರ್ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. 1 2 3. ಇವಾಗ ಈ ಎರಡರಲ್ಲಿ ಒಂದು ಈ ಥರ ಮಾಡ್ಕೊಳ್ಳಿ. 1 2 3 4 5 6 ನೋಡಿ ದಾರಾನ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಿಧಾನವಾಗಿ ಮಾಡ್ಕೊಳ್ಳಿ. ದಾರ ಬಿಟ್ಕೊಳುತ್ತೆ. ಎರಡರಲ್ಲಿ ಒಂದು. ಇವಾಗ ನೋಡಿ ಕಾಣಿಸ್ತಾ ಇದೆಯಾ? ಕೂಡ ಹಾಕೋಬೋದು, ದುಪ್ಪಟ್ಟಗಳಿಗೂ ಹಾಕೋಬೋದು, ಎಲ್ಲ ಥರ. ಅಥವಾ ನಿಮಗೆ ಕುಚ್ಚು ಇಷ್ಟ ಇಲ್ಲ ಅಂದರೆ ಈ ಥರ ಬಾರ್ಡರ್ ಡಿಸೈನ್ನ ಪಲ್ಲುಗೆ ಹಾಕೋಬೋದು. ಇವಾಗ ನಾನು ಇದು ಬೇಸಾಗಿ ಯೂಸ್ ಮಾಡಿಕೊಂಡು ಇದರ ನಂತರ ನೀವು ತುಂಬ ಡಿಸೈನ್ಸ್ನ ಮಾಡ್ಕೋಬೋದು. ಬ್ರೈಡಲ್ ಡಿಸೈನ್ಸ್ ಸಹಿತ ಮಾಡ್ಬೋದು. ಇವಾಗ ನೋಡಿ ನಾನು ಕಂಟಿನ್ಯೂ ಆಗಿ ಮಾಡ್ತೀನಿ. ಕಂಪ್ಲೀಟ್ ಆದ ತಕ್ಷಣ ನಿಮಗೆ ತೋರಿಸ್ತೀನಿ ಕಂಪ್ಲೀಟ್. ನೋಡಿ ಇವಾಗ ಕಂಪ್ಲೀಟ್ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಿದೌಟ್ ಕುಚ್ಚು ನೀವು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೊಡೋ ಲೈಕ್ನಿಂದ ಇನ್ನೂ ನಮ್ಮ ಚಾನಲ್ಲು ಇನ್ನಷ್ಟು ಜನರಿಗೆ ರೀಚ್ ಆಗುತ್ತೆ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.